ಘಟನೆಯನ್ನ ಖಂಡಿಸಿ ಇವತ್ತು ರ್ಯಾಲಿಗೆ ಮುಂದಾದಂತಹ ಅಂಗಡಿ ಮಾಲೀಕ ಮುಕೇಶ್ನ ವಶಕ್ಕೆ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈ ವೇಳೆ ಶಾಸಕರು ಅಡ್ಡ ಬಂದಿದ್ದಾರೆ. ಸೊ ಶಾಸಕರನ್ನೇ ಎಳೆದಾಡೋ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇನ್ಫ್ಯಾಕ್ಟ್ ಸ್ವಯಂ ಪ್ರೇರಿತವಾಗಿ ಅಲ್ಲಿರುವಂತಹ ಅಂಗಡಿ ಮುಂಗಟ್ಟುಗಳನ್ನ ಮಾಲೀಕರು ಬಂದ್ ಮಾಡ್ತಾ ಇದ್ದಾರೆ. ಯಾರು ಒತ್ತಾಯಪೂರ್ವಕವಾಗಿ ಬಂದ್ ಮಾಡಿ ಅಂತ ಕೇಳೇ ಇಲ್ಲ. ಎಲ್ಲರೂ ಕೂಡ ಮೊನ್ನೆಯ ಘಟನೆಗೆ ಪ್ರತಿರೋಧವನ್ನ ತೋರಿಸೋ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಕ್ಲೋಸ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಯಾವ ಸಂಖ್ಯೆಯಲ್ಲಿ ಜನ ಸ್ವಯಂ ಪ್ರೇರಿತವಾಗಿ ಸೇರಿದ್ದಾರೆ ಅಂತ ಹೇಳಿ. ರ್ಯಾಲಿಗೆ ಅವಕಾಶ ಇಲ್ಲಿ ಸಿಕ್ಕಿಲ್ಲ. ನಾವು ಪ್ರೊಸೀಡಿಂಗ್ಸ್ ಮಾಡ್ಕೊಳ್ತೀವಿ, ಮೊನ್ನೆಯ ಘಟನೆಯನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳಿದಾಗ ಇದಕ್ಕೆ ಅವಕಾಶವನ್ನ ಪೊಲೀಸರು ಕೊಟ್ಟಿಲ್ಲ. ಬದಲಾಗಿ ಹಲ್ಲೆಗೆ ಒಳಗಾದ ಯುವಕ ಮುಕೇಶ್ನನ್ನೇ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಯಾವಾಗ ಪೊಲೀಸರು ಮುಂದಾದ್ರೋ ಆಗ ಸಿಚುವೇಶನ್ ಉದ್ವಿಗ್ನ ಆಗ್ತಾ ಹೋಯ್ತು. ಈ ವಶಕ್ಕೆ ಪಡೆಯುವಂತಹ ಪ್ರಕ್ರಿಯೆಗೆ ವಿರೋಧ ವ್ಯಕ್ತಪಡಿಸಿದ್ರು ಅಲ್ಲಿ ಸೇರಿದಂತಹ ಜನ. ನೀವು ವಶಕ್ಕೆ ಪಡಿಬೇಕಾಗಿದ್ದು, ನೀವು ಅರೆಸ್ಟ್ ಮಾಡಬೇಕಾಗಿತ್ತು, ಹಾಗೂ ನಿಮ್ಮ ಪೌರುಷವನ್ನ ತೋರಿಸಬೇಕಾಗಿದ್ದು ಮೊನ್ನೆ ಅಮಾಯಕ ಯುವಕನ ಮೇಲೆ ಹಲ್ಲೆ ಮಾಡಿದಂತಹ ಆ ವ್ಯಕ್ತಿಗಳ ಮೇಲೆ ನೀವು. ಆಮೇಲೆ ಇನ್ನೊಂದು ಆರೋಪವನ್ನ ಕೂಡ ಅಲ್ಲಿರುವಂತಹ ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಅದೇನ ಆರೋಪ ಅಂತ ಹೇಳಿದ್ರೆ, ಹಲ್ಲೆ ಮಾಡಿದ್ದೇ ಯಾರೋ, FIR ನಲ್ಲಿ ಇನ್ಯಾರದ್ದೋ ಹೆಸರಿದೆ, ಯಾರನ್ನೋ ರಕ್ಷಿಸೋ ಕೆಲಸಕ್ಕೂ ಕೂಡ ಪೊಲೀಸ್ ಇಲಾಖೆ ಮುಂದಾಗ್ತಾ ಇದೆ. ಇದನ್ನ ನಾವು ಪ್ರತಿರೋಧಿಸ್ತೀವಿ, ಇದನ್ನ ನಾವು ಖಂಡಿಸಿ ಇವತ್ತು ರ್ಯಾಲಿ ಮಾಡೋದಕ್ಕೆ ಮುಂದಾದ್ವಿ. ಬಟ್ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ. ಹೀಗೆ ಆದ್ರೆ ಬೆಂಗಳೂರಿನ ಪರಿಸ್ಥಿತಿ ಕೂಡ ಕಾಶ್ಮೀರದ ಪರಿಸ್ಥಿತಿ ಆಗತ್ತೆ ಅಂತ ಕಂಪ್ಯಾರಿಸನ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಹಲ್ಲೆಗೆ ಒಳಗಾದಂತಹ ಯುವಕ ಮುಕೇಶ್ ಸ್ಥಳದಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯ ಒಂದ್ ಕಡೆಗೆ ಮೊಳಗ್ತಾ ಇದೆ, ಇನ್ನೊಂದು ಕಡೆಗೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನುವಂತಹ ಘೋಷವಾಕ್ಯಗಳನ್ನ ಕೂಡ ಮೊಳಗಿಸ್ತಾ ಇದ್ದಾರೆ. ಜಮಾಯಿಸಿರುವಂತಹ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಸ್ಥಳೀಯ ವ್ಯಾಪಾರಸ್ಥರು, ಸ್ಥಳೀಯವಾಗಿ ಯಾರೆಲ್ಲ ಮೊನ್ನೆಯ ಘಟನೆಗೆ ಸಾಕ್ಷಿಯಾದ್ರು ಅವರೆಲ್ಲರೂ ಕೂಡ ಇದನ್ನ ವಿರೋಧಿಸ್ತಾ ಇರೋದ್ರಿಂದ ಭಾರಿ ಹೈಡ್ರಾಮಕ್ಕೂ ಕೂಡ ಸಾಕ್ಷಿ ಆಗ್ತಾ ಇದೆ ನಗರದ ಪೇಟೆ. ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀರಾ. ಏಕಿ ನಾರ ಅಂತ ಹೇಳ್ತಾ ಇದ್ದಾರೆ. ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯಗಳು ಮಾತ್ರ ಇಲ್ಲಿ ಮೊಳಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ನೆರೆದಿರುವಂತಹ ಜನರ ವಿರೋಧ ಇಷ್ಟೇ, ಯಾರು ಇಂತಹ ಕೃತ್ಯವನ್ನ ಮಾಡಿದ್ರು ಅವರನ್ನು ರಕ್ಷಿಸೋ ಕೆಲಸ, ಅಪೀಸ್ಮೆಂಟ್ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡದೇ ಇರಬೇಕು. ಅದನ್ನ ಯಾವಾಗ ತನಕ ಪೊಲೀಸರು ಮಾಡೋದಿಲ್ವೋ ಅಲ್ಲಿ ತನಕ ನಮ್ಮ ಪ್ರೊಟೆಸ್ಟ್ ಮುಂದುವರಿಯುತ್ತೆ ಅನ್ನೋದನ್ನ ಇವರು ತಿಳಿಸ್ತಾ ಇದ್ದಾರೆ. FIR ಕಾಪಿನಲ್ಲಿರೋ ಹೆಸರುಗಳೇ ಬೇರೆ, ಹಲ್ಲೆ ಮಾಡಿದ ವ್ಯಕ್ತಿಗಳೇ ಬೇರೆ. ಇಲ್ಲಿ ರಕ್ಷಿಸೋ ಕೆಲಸ ಆಗ್ತಾ ಇದೆ, ಇದನ್ನ ನಾವು ವಿರೋಧಿಸ್ತಾ ಇದ್ದೀವಿ. ಜೊತೆಗೆ ರಕ್ಷಣೆ ನಮ್ಗೆ ಬೆಂಗಳೂರಿನಲ್ಲಿ ಇಲ್ವಾ? ನಮ್ಮ ಪಾಡಿಗೆ ನಮ್ಗೆ ಅಂಗಡಿಯಲ್ಲಿ ನಮ್ಗೆ ಯಾವ ಹಾಡು ಬೇಕೋ ಅದನ್ನ ಹಾಕೊಳ್ಳೋದಕ್ಕೆ ಅವಕಾಶ ಇಲ್ವಾ? ನಾವ್ ಎಲ್ಲಿ ಬದುಕ್ತಾ ಇದೀವಿ ಅನ್ನೋ ಪ್ರಶ್ನೆ ಇದೆ. ಹೀಗೆ ಆದ್ರೆ ಆತಂಕದಲ್ಲೇ ಜೀವನವನ್ನ ಸಾಗಿಸ್ಬೇಕಾ ನಾವು ಅನ್ನೋದು ಕೂಡ ಅಲ್ಲಿ ಸೇರಿರುವಂತಹ ಜನರ ಪ್ರಮುಖ ಪ್ರಶ್ನೆಯಾಗಿ ಉಳಿತಾ ಇದೆ. ಹಾಗೂ ಈ ಟೈಮ್ನಲ್ಲಿ ನಮ್ಮ ಜೊತೆ ನಿಲ್ಬೇಕಾಗಿದ್ದಂತಹ ಪೊಲೀಸರು ಬದಲಾಗಿ ನಮ್ಮ ವಿರುದ್ಧ ನಿಂತಿದ್ದಾರೆ. ಇದನ್ನ ನಾವು ಸಹಿಸಕ್ಕೆ ಆಗ್ತಾ ಇಲ್ಲ. ಇಲ್ಲಿ ಯಾರ ವಿರುದ್ಧ ಅವರು ಕ್ರಮ ಕೈಗೊಳ್ಳಬೇಕಾಗಿತ್ತು ಅವ್ರ ವಿರುದ್ಧ ಸರಿಯಾದ ಕ್ರಮ ಕೈಗೊಂಡಿಲ್ಲ ಅನ್ನೋದು ಅವ್ರ ಮಾತು. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಕಾಶ್, ಈಗ ಸಿಚುವೇಶನ್ ಹೇಗಿದೆ ಮತ್ತು ಪ್ರತಿಭಟನಾಕಾರರ ಆಗ್ರಹ ಏನು ಅಂತ? ಈಗಾಗಲೇ ನೂರಾರು ಸಂಖ್ಯೆಯಲ್ಲಿ ಇದೀಗ ಪ್ರತಿಭಟನಾಕಾರರು ಕೂಡ ಜಮಾವಣೆ ಆಗ್ತಾ ಇದ್ದಾರೆ. ಈ ಒಂದು ಗಲ್ಲಿಯಲ್ಲಿ ಇದೀಗ
ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಮನವೊಲಿಸೋದಕ್ಕೆ ಪೊಲೀಸರು ಎಷ್ಟೇ ಹರಸಾಹಸವನ್ನ ಪಟ್ಟರು ಕೂಡ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಗರದ ನಾನಾ ಭಾಗಗಳಿಂದಲೂ ಕೂಡ ಈ ಒಂದು ಭಾಗಕ್ಕೆ ಬರ್ತಾ ಇದ್ದಾರೆ. ಆರೋಪಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಮಧ್ಯದಲ್ಲಿ ಪೊಲೀಸರು ಪ್ರಮುಖರು ಯಾರೆಲ್ಲ ಇದ್ದಾರೆ ಅವರನ್ನ ತಳ್ಳಾಡುವಂಥದ್ದು, ಅವರನ್ನ ವಶಕ್ಕೆ ಪಡುವಂಥದ್ದು ಕೂಡ ಆಗ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಈಗ ಪೊಲೀಸರು ಪರಿಸ್ಥಿತಿಯನ್ನ ಹತೋಟಿಗೆ ತೆಗೆದುಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ಇಲ್ಲಿದ್ದಂತ ಪ್ರಮುಖರು ಯಾರಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂಥದ್ದು ಕೂಡ ಆಗ್ತಾ ಇದೆ. ಅದನ್ನ ಪ್ರತಿಭಟನಾಕಾರರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಬಂಧಿಸಬಾರ್ದು ಅಂತ ಹೇಳಿ ಇದೀಗ ಅವರನ್ನ ತಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಗರದ ನಾನಾ ಭಾಗಗಳಿಂದ ಕೂಡ ಇದೀಗ ಪ್ರತಿಭಟನಾಕಾರರು ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಬಂಧನವನ್ನ ಮಾಡುವಂತದನ್ನ ವಿರೋಧಿಸ್ತಾ ಇದ್ದಾರೆ. ಇದೀಗ ಪೊಲೀಸರು ಕೂಡ ಪ್ರಮುಖ ನಾಯಕರುಗಳು ಯಾರೆಲ್ಲ ಇದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂಥದ್ದು ಕೂಡ ಆಗ್ತಾ ಇದೆ. ಜೊತೆಗೆ ಇಲ್ಲಿ ಏನ್ ಜಮಾವಣೆ ಆಗಿದ್ದಾರೆ ಆ ಒಂದು ಕ್ರೌಡ್ ಅನ್ನ ಕ್ಲಿಯರ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಮತ್ತಷ್ಟು ಪೊಲೀಸರು ಕೂಡ ಇದೀಗ ಬಂಧಿಸುವಂತದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಲ್ಲಿಗಳಲ್ಲಿ ಕೂಡ ಇದೀಗ ಪ್ರತಿಭಟನಾಕಾರರು ಓಡ್ತಾ ಇದ್ದಾರೆ. ಸೊ ಒಂದಿಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾತನಾಡಿಸುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾನೆ. ಕಾರನ್ನ ನೇರವಾಗಿ ಒಳಭಾಗಕ್ಕೆ ನುಗ್ಗಿಸುವಂತದ್ದು ಕೂಡ ಆಗ್ತಾ ಇದೆ. ಗಮನಿಸ್ತಾ ಇದ್ರಿ, ಈಗಾಗಲೇ ಪೊಲೀಸರ ವಾಹನಗಳನ್ನ ಕೂಡ ಹೆಚ್ಚುವರಿಯಾಗಿ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಮಾತನಾಡಿಸ್ತೀನಿ, ಈಗ ಒಂದಿಷ್ಟು ಜನರನ್ನ ಬಂಧನವನ್ನ ಮಾಡೋದಕ್ಕೆ ಅಥವಾ ವಶಕ್ಕೆ ಪಡೆಯೋದಕ್ಕೂ ಕೂಡ ವಿರೋಧಿಸ್ತಾ ಇದ್ದಾರೆ. ಸರ್ ಹೇಳಿ ಸರ್, ಇದು ನಮಗೆ ಮಾಡಿರೋ ಹಿಂದೂಗಳಿಗೆ ಈ ಥರ ಅನ್ಯಾಯ ಅವಾಗವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗೆಲ್ಲ ಆಗದೆ. ಇಂಥ ಅನ್ಯಾಯ ಬರೀ ನಮಗೆ ಕಾಂಗ್ರೆಸ್ ಸರ್ಕಾರ ಬರುವಾಗ ಇಂಥ ಅನ್ಯಾಯಗಳು ಮಾಡ್ತಿದ್ದಾರೆ. ಇದು ಖಂಡಿಸಬೇಕು. ಸಿದ್ದರಾಮಯ್ಯಗೆ ಇದೇ ಒಂದು ವಾರ್ನಿಂಗು. ನಮ್ಮ ಹಿಂದುತ್ವ ಕಡೆಯಿಂದ ನಮ್ಮ ಹಿಂದುತ್ವದ ಒಗ್ಗಟ್ಟು ಏನಂತ ಇವತ್ತು ನಾವು ಇಲ್ಲಿ ತೋರಿಸಿದ್ದೀವಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಆಗಿರಬೇಕು. ನಾವು ಒಂದು ಒಳ್ಳೆ ಕಾರ್ಯ ಮಾಡಕ್ಕೆ ಬಂದಿದೆ, ಇಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸ್ನವರು. ಇದ್ರ ಬಗ್ಗೆ ನಾವು ಏನು ಸರ್ ಹೇಳೋದು? ಇದು ನಿಜವಾಗಿ ಸರ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ಗಮನಿಸ್ತಾ ಇದ್ರಿ, ಈಗಾಗಲೇ ಪೊಲೀಸರ ಹೆಚ್ಚುವರಿ ವಾಹನಗಳನ್ನ ಕೂಡ ಸ್ಥಳಕ್ಕೆ ಬಂದಿದೆ. ಇದೀಗ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತದ್ದು ಕೂಡ ಆಗ್ತಾ ಇದೆ. ಹೆಚ್ಚುವರಿ ಪೊಲೀಸರು ಕೂಡ ಸ್ಥಳಕ್ಕೆ ನಿಯೋಜನೆ ಆಗಿದ್ದಾರೆ. ಈಗಾಗಲೇ ಪೊಲೀಸರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನುವಂಥದ್ದನ್ನ ಸೂಚಿಸ್ತಾ ಇದ್ದಾರೆ. ಈಗಾಗಲೇ ಈಗ ಎಲ್ಲರನ್ನು ಕೂಡ ಚದರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮಾತಾಡಿಸ್ತೀನಿ ಸರ್, ಹೇಳಿ, ಈಗ ಎಲ್ಲರನ್ನು ಕೂಡ ವಶಕ್ಕೆ ಪಡಿತಾ ಇದ್ದಾರೆ ಪೊಲೀಸರು. ಇದು ತಪ್ಪು. ಇದು ನಮ್ಮ ಒಂದು ಸದಸ್ಯರನ್ನ ಅರೆಸ್ಟ್ ಮಾಡಿದ್ದಾರೆ. ನಾವು ನೋಡಿ, ನಮ್ಮ ಧನರಾಜ್ ಸರ್ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಹಲವಾರು ಜನಗಳನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಇದು ತಪ್ಪು. ಈಗ ಬಹುಸಂಖ್ಯಾತರಿಗೆ ಆಗ್ತಾರೆ ಅಂತ ದೊಡ್ಡ ಅನ್ಯಾಯ. ಇದನ್ನ ಎಲ್ಲ ಭಾಗದ ಎಲ್ಲಾ ಜನಗಳು ಸಹ ಪ್ರತಿಭಟನೆ ಮಾಡಬೇಕು. ಅವರು ಎಲ್ಲೆಲ್ಲಿಂದ ಬಂದು ಹನುಮಾನ್ ಚಾಲೀಸ್ ಹೇಳ್ಕೊಂಡು ಕುತ್ಕೊಂಡಿರ್ತಕ್ಕಂತ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಹಾಗೂ ನಮ್ಮ BBMP ಸದಸ್ಯರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಯಾರಿಗೆ ಕಲ್ಲೊಡೆದಿಲ್ಲ, ಯಾರಿಗೆ ಹೋರಾಟ ಮಾಡಿಲ್ಲ. ಹನುಮಾನ್ ಚಾಲೀಸ್ ಹೇಳುವಂತ ಕಾರ್ಯಕರ್ತರಿಗೆ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಹಿಂದೂ ರಾಷ್ಟ್ರದಲ್ಲಿದ್ದೀವ, ಪಾಕಿಸ್ತಾನದಲ್ಲಿದ್ದೀವ, ಉತ್ತರ ಕೊಡ್ಬೇಕು ಸಿದ್ದರಾಮಯ್ಯನವರು. ಬಂಧುಗಳ ಎಲ್ಲ ಮುಸಲ್ಮಾನ್ ಪ್ರೇರಿತವಾಗಿರ್ತಕ್ಕಂಥ ಎಲ್ಲರಿಗೂ ಅರೆಸ್ಟ್ ಮಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ರಿ, ಯಾರೆಲ್ಲ ಮುಖಂಡರಿದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತದ್ದು ಕೂಡ ಆಗ್ತಾ ಇದೆ. ಒಂದೆಡೆ ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಮತ್ತೊಂದು ಭಾಗದಲ್ಲಿ ಹನುಮಾನ್ ಚಾಲೀಸವನ್ನ ಪಠನೆ ಮಾಡುವಂತದ್ದು ಕೂಡ ಆಗ್ತಾ ಇದೆ. ಮತ್ತೆ ಪೊಲೀಸರು ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಪ್ರಮುಖರು ಯಾರೆಲ್ಲ ಇದ್ದಾರೆ ಅವರನ್ನ ವಶಕ್ಕೆ ಪಡೆಯುವಂತದ್ದು ಕೂಡ ಆಗ್ತಾ ಇದೆ. ಪ್ರತಿಭಟನಾಕಾರರನ್ನ ಚದರಿಸುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಅದು ಯಾವುದಕ್ಕೂ ಕೂಡ ಇಲ್ಲಿರುವಂತಹ ಪ್ರತಿಭಟನಾಕಾರರು ಅವಕಾಶವನ್ನ ಕೊಡಲ್ಲ ಅಂತ ಹೇಳಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಮನಿಸ್ತಾ ಇದ್ದಾರೆ, ಈಗ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪೊಲೀಸರು ಜೊತೆ ಪ್ರತಿಭಟನಾಕಾರರ ನಡುವೆ ತಳ್ಳಾಟ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಪೊಲೀಸರು ವಶಕ್ಕೆ ಪಡೆಯುವಂತಹ ಮುಖಂಡರು ವಶಕ್ಕೆ ಪಡಿಬಾರ್ದು ಅನ್ನುವಂಥದ್ದನ್ನ ವಿರೋಧಿಸ್ತಾ ಇದ್ದಾರೆ. ಮತ್ತಷ್ಟು ಜನ ಕೂಡ ಇಲ್ಲಿ ಆಗ್ತಾ ಇದ್ದಾರೆ. ಈಗ ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದಿದ್ದಾರೆ. ಗಮನಿಸ್ತಾ ಇದ್ದಾರೆ ದೃಶ್ಯಗಳಲ್ಲಿ ಅವರು ಕೂಡ ಇಲ್ಲಿದ್ದಾರೆ. ಅವರ
ಅವರನ್ನ ಶೋಭಾ ಕರಂದ್ಲಾಜೆ ಅವರನ್ನ ಕೂಡ ವಶಕ್ಕೆ ಪಡೆಯುವಂತದ್ದು ಆಗ್ತಾ ಇದೆ. ಈಗ ಅವರು ಕೂಡ ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದಿದ್ರು. ಸೊ ಅವರನ್ನ ಕೂಡ ಇದೀಗ ವಶಕ್ಕೆ ಪಡೆಯುವಂತ ಗಮನಿಸ್ತಾ ಇದ್ರಿ. ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಈಗ ಪ್ರತಿಭಟನಾಕಾರರು ಕೂಡ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಶೋಭಾ ಕರಂದ್ಲಾಜೆ ಅವರನ್ನ ಒತ್ತಾಯ ಪೂರ್ವಕವಾಗಿ ಅಲ್ಲಿಂದ ಪೊಲೀಸರು ವಶಕ್ಕೆ ಪಡೆಯುವ ಪ್ರಯತ್ನದಲ್ಲಿದ್ದಾರೆ. ಇದಕ್ಕೆ ಸಾಕಷ್ಟು ಪ್ರತಿರೋಧವನ್ನ ಶೋಭಾ ಕರಂದ್ಲಾಜೆ ಅವರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಒಬ್ಬ ಜನಪ್ರತಿನಿಧಿ ಜೊತೆಗೆ ಸೌಜನ್ಯಯುತವಾಗಿ ನಡೆಸ್ಕೊಳ್ಬೇಕು. ಈ ರೀತಿ ಎಳೆದಾಡೋದು, ಎಳ್ಕೊಂಡು ಹೋಗೋದು, ಒತ್ತಾಯ ಪೂರ್ವಕವಾಗಿ ಎಳೆದಾಡೋದು ಎಷ್ಟು ಸರಿ ಅನ್ನೋದು ಕೂಡ ಪ್ರಶ್ನೆ ಆಗತ್ತೆ. ಕರೆಕ್ಟು, ನಿಮ್ಗೆ ಅಲ್ಲಿರುವಂತಹ ಕ್ರೌಡ್ ಅನ್ನ ನಿಯಂತ್ರಣ ಮಾಡಬೇಕು, ಪರಿಸ್ಥಿತಿಯನ್ನ ನಿಮ್ಮ ಹತೋಟಿಗೆ ತಗೊಳ್ಬೇಕು, ಎಲ್ಲ ಸರಿ. ಬಟ್ ಒಂದು ಸೌಜನ್ಯಯುತವಾದಂತಹ ನಡತೆ ಅನ್ನೋದಿರುತ್ತಲ್ಲ, ಅದನ್ನ ಪೊಲೀಸರು ಇಲ್ಲಿ ತೋರಿಸ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶೋಭಾ ಕರಂದ್ಲಾಜೆ ಆದಿಯಾಗಿ ಅನೇಕ ಬಿಜೆಪಿ ನಾಯಕರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನ ಆಗ್ತಾ ಇದೆ. ಸ್ಥಳದಲ್ಲಿ ಭಾರಿ ಹೈ ಡ್ರಾಮಾಕ್ಕೆ ಈ ಒಂದು ಘಟನೆ ಸಾಕ್ಷಿಯಾಗಿದೆ. ಪೊಲೀಸರು ಕಂಡವರನ್ನೆಲ್ಲ ಜೀಪಿಗೆ ತುಂಬಿಸಿಕೊಂಡು ಸಾಕ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ. तुरंत सबको अरेस्ट करना एंड उसको कौन इसका पीछे है, क्यों किया है, क्यों क्या करना चाहते हैं, उसको जांच होना चाहिए। परमेश्वर कुछ नहीं करने वाले, उसको इस्तीफा ले लो। ಹನುಮಾನ್ ಚಾಲಿಸ ಪಠಿಸಿದಕ್ಕಾಗಿ ಒಬ್ಬ ಹಿಂದೂ ಯುವಕನನ್ನ ಹಲ್ಲೆ ಮಾಡೋದು ಎಷ್ಟು ಸರಿ? ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇಲ್ವಾ ಅಂತ. ಕರ್ನಾಟಕ ರಾಜ್ಯದಲ್ಲಿ ಒಂದು ಕಡೆ ನಿಲ್ಲೋಣ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಮಿಳುನಾಡಿನ ಬಂದವರು ಬಾಂಬ್ ಇಡ್ತಾರೆ, ಡೆಲ್ಲಿಯಿಂದ ಬಂದವರು ಪಾಕಿಸ್ತಾನ ಜಿಂದಾಬಾದ್ ಹೇಳ್ತಾರೆ, ಕೇರಳದಿಂದ ಬಂದವರು ಆಸಿಡ್ ಹಾಕ್ತಾರೆ. ಇನ್ಯಾರು ಇಲ್ಲಿ ಬಂದವರು ಯಾರ ಮೇಲೆ ರೇಪ್ ಕೇಸ್ ಇದೆ, ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಜೈಲರ್ ಇರಬೇಕಾಗಿತ್ತು, ಅವನು ಬಂದು ಇವತ್ತು ಹನುಮಾನ್ ಚಾಲಿಸ ಹೇಳಿ ಸಿಡಿ ಹಾಕಿದಂತ ಯುವಕನಿಗೆ ಹಲ್ಲೆ ಮಾಡ್ತಾರೆ. ಎಲ್ಲಿದೆ ಕಾನೂನು ಸುವ್ಯವಸ್ಥೆ? ಪರಮೇಶ್ವರ್ ಅವರೇ, ನೀವು ಎಲ್ಲಿದ್ದೀರಿ? ಸಿದ್ದರಾಮಯ್ಯನವರು ಯಾಕೆ ಸುಮ್ಮನೆ ಇದ್ದೀರಿ? ನಿಮ್ಮ ಕಾಲದಲ್ಲಿ ಹಿಂದೂ ಮುಸಲ್ಮಾನ್ ಅಂತ ಓಡ್ದಾಳಿ, ಇವತ್ತು ಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಮಾಡಕ್ಕೆ ಹೊರಟಿದ್ದೀರಿ. ಇದರ ಪರಿಣಾಮ ನಾವು ಇವತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈಗೆ ಹೋಗ್ತಾರೆ, ಹನುಮಾನ್ ಚಾಲಿಸ ಹೇಳಿದ ಯುವಕನ ಮೇಲೆ ಹಲ್ಲೆ ಮಾಡ್ತಾರೆ. ಇವತ್ತು ಹಲ್ಲೆಗೊಳಗಾದ ಯುವಕನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಎಷ್ಟು ಸರಿ ಅಂತ ಇದು? ಕಾಂಗ್ರೆಸ್ ಸರ್ಕಾರದಲ್ಲಿ ಹಿಂದೂಗಳಿಗೆ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳಿಗೆ ಮೋಸ ಆಗ್ತಾ ಇದೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದ್ಯಾವ ಜೈಲಲ್ಲಿ ಇರ್ತಾರೆ ನೋಡೋಣ. ಈಗ ಪೊಲೀಸರು ಹೇಳ್ತಾ ಇರೋದು ಕೋಡ್ ಆಫ್ ಕಂಡಕ್ಟ್ ಇದೆ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಜೊತೆಗೆ ಸಮಾಜದ ಸ್ವಾಸ್ಥ್ಯವನ್ನ ಹಾಳುಗೆಡವ್ತಾ ಇರೋರ ವಿರುದ್ಧ ಕ್ರಮ ಇಲ್ಲ, ಬದಲಾಗಿ ಅಪೀಸ್ಮೆಂಟ್ ಆಗ್ತಾ ಇದೆ. ಆದ್ರೆ ಅನ್ಯಾಯವನ್ನ ಪ್ರತಿರೋಧಿಸೋರ ವಿರುದ್ಧ ಇಲ್ಲಿ ಕ್ರಮ ಕೈಗೊಳ್ಳೋ ಕೆಲಸ ಆಗ್ತಾ ಇದೆ. ಹಲ್ಲೆಗೆ ಒಳಗಾದಂತಹ ಯುವಕ ಮುಖೇಶ್ನ ವಶಕ್ಕೆ ಪಡೆಯೋ ಕೆಲಸ ಅಂದ್ರೆ ಏನರ್ಥ? ಎಂತ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಬಿಜೆಪಿ ನಾಯಕರ ಮಾತಾಗ್ತಾ ಇದೆ. ಶೋಭಾ ಕರಂದ್ಲಾಜೆ ಅವರನ್ನ ಒತ್ತಾಯ ಪೂರ್ವಕವಾಗಿ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ಸ್ಥಳದಲ್ಲಿ ಅತಿ ದೊಡ್ಡ ಹೈಡ್ರಾಮಾಕ್ಕೂ ಕೂಡ ಈ ಎಲ್ಲಾ ವಿಚಾರಗಳು ಕಾರಣ ಆಗ್ತಾ ಇದೆ. ಕ್ರೌಡ್ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೂ ಸಾಧ್ಯ ಆಗ್ತಾ ಇಲ್ಲ. ಬಿಕಾಸ್ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಎಲ್ಲರದ್ದು ಆಗ್ರಹ ಒಂದೇ, ನಿನ್ನೆ ಬಂಧನ ಆಗಿರೋರು ಕೃತ್ಯದಲ್ಲಿ ಭಾಗಿಯಾದವರಲ್ಲ, ಅವರನ್ನ ರಕ್ಷಿಸೋ ಕೆಲಸಕ್ಕೆ ಬೇರೆಯವ್ರನ್ನ ಫ್ರೇಮ್ ಮಾಡಿದ್ದಾರೆ. ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಇದರ ವಿರುದ್ಧ ಕ್ರಮ ಕೈಗೊಳ್ಳೋದು ಬಿಟ್ಟು ಅಮಾಯಕರ ಮೇಲೆ ಪೌರುಷ ತೋರಿಸ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನೋದು ನೆರೆದಿರುವಂತಹ ಬಿಜೆಪಿ ಕಾರ್ಯಕರ್ತರ ಆಗ್ರಹ ಆಗ್ತಾ ಇದೆ. ಇದೇ ಕಾರಣಕ್ಕೆ ನೋಡಿ ಯಾವ ರೀತಿ ತಳ್ಳಾಟ ನೂಕಾಟ ಎಲ್ಲ ಆಗ್ತಾ ಇದೆ ಅಲ್ಲಿ ಅಂತ. ಪೊಲೀಸರ ಮಾತನ್ನ ಕೇಳುವಂತಹ ಮನಸ್ಥಿತಿಯಲ್ಲಿ ಕಾರ್ಯಕರ್ತರು ಅಲ್ಲಿ ಇಲ್ಲ. ಎಲ್ಲರದ್ದು ಕೂಡ ಒಂದೇ ಆಗ್ರಹ ಆಗ್ತಾ ಇದೆ, ಒಂದೇ ಪ್ರತಿರೋಧ ಆಗ್ತಾ ಇದೆ. ನಮಗ್ ಅನ್ಯಾಯ ಆಗಿದೆ, ನಮಗ್ ನ್ಯಾಯ ಬೇಕು, ಹೀಗಾಗಿ ನಾವು ರ್ಯಾಲಿ ಮಾಡ್ತಾ ಇದ್ವಿ, ಬಟ್ ಅದಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಯಾಕೆ ಅನ್ನೋದು ಅವರ ಪ್ರಶ್ನೆ ಆಗ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಶೋಭಾ ಕರಂದ್ಲಾಜೆ ಅವರನ್ನ ವಶಕ್ಕೆ ಪಡಿತಾ ಇರುವಂತಹ ದೃಶ್ಯ ಇದು.